ಏನು ಬ್ರೋ ಬೆಳಿಗ್ಗೆ ಈಗಾಯ್ತಾ? ನನಗೆ ಬೆಳಿಗ್ಗೆ ಈಗಾಯಿತು. ಯಾಕಂತಂದರೆ ಎದ್ದದ್ದೇ ನಾನು ಈಗ. ನಿನ್ನೆ ಮಿಡ್ ನೈಟ್ ತನಕ ಕಾನ್ಸರ್ಟ್ ಇತ್ತು, ಲವ್ಲಿ ಕಾನ್ಸರ್ಟ್. ಆ್ಯಂಡ್ ಇವತ್ತು ಯಾರಾದರೂ ಉಪ್ಪಿನಂಗಡಿ, ಪುತ್ತೂರು ಈ ಕಡೆಯವರೆಲ್ಲ ವಿಡಿಯೋ ನೋಡ್ತಾ ಇದ್ದರೆ ಉಬಾರ್ ಉತ್ಸವಕ್ಕೆ ಬನ್ನಿ. ಉಬಾರ್ ಉತ್ಸವದಲ್ಲಿ ನಾನು, ಜಸ್ಕರಣ್ ಸಿಂಗ್, ಅಖಿಲ ಪಜಿಮಣ್ಣು ಎಲ್ಲ ಹಾಡ್ತಾ ಇದ್ದೇವೆ. ಒಳ್ಳೆ ಕಾನ್ಸರ್ಟು. ಸಂಜೆ ಅಲ್ಲಿ ಸಿಗುವ, ಮ್ಯಾಚಿದ ಬಗ್ಗೆ ಮಾತಾಡುವ. ನ್ಯೂಜಿಲ್ಯಾಂಡ್ ತನ್ನ ಗುಂಡಿಯನ್ನ ತಾನೇ ತೋಡಿಕೊಂಡ್ರು ಅಂಡ್ ಪಾಕಿಸ್ತಾನಕ್ಕೆ ಇನ್ನೊಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ದಾರೆ ಸೆಮಿಫೈನಲ್ಗೆ ತೇರ್ಗಡೆ ಆಗಲಿಕ್ಕೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈಗ ನಿನ್ನೆ ನ್ಯೂಜಿಲೆಂಡ್ ವರ್ಸಸ್ ಇಂಗ್ಲೆಂಡ್ ಪಂದ್ಯವನ್ನು ನ್ಯೂಜಿಲೆಂಡ್ ತಾನೇ ತಗೊಳ್ಳಿ, ನಾವು ಸೋಲ್ತೇವೆ, ನೀವು ಗೆಲ್ಲಿ ಅಂತ ಇಂಗ್ಲೆಂಡಿಗೆ ಕೊಟ್ಟಾಗೆ ಇತ್ತು. ಇಂಗ್ಲೆಂಡ್ ತನ್ನ ಸೂಪರ್ 8 ಎಲ್ಲ ಪಂದ್ಯಗಳನ್ನು ಗೆದ್ದು ಅವರ ಗ್ರೂಪಲ್ಲಿ ಪ್ರಥಮ ಸ್ಥಾನಿಯಾಗಿ ಟೇಬಲ್ ಟಾಪರ್ ಆಗಿ ಅವರು ಹೊರಹೊಮ್ಮಿದ್ದಾರೆ. ಆ್ಯಂಡ್ ಈಗ ಇನ್ನೊಂದು ತಂಡ ಇವತ್ತು ಗೊತ್ತಾಗ್ತದೆ. ಸೊ ಥ್ಯಾಂಕ್ಸ್ ಟು ನ್ಯೂಜಿಲೆಂಡ್ ಅವರ ಗ್ರೂಪನ್ನು ಇನ್ನೂ ಕೂಡ ಅಲೈವ್ ಆಗಿ ಅಂದರೆ ಜೀವಂತವಾಗಿ ಇಟ್ಟಿರೋದಕ್ಕೆ. ಯಾಕಂತಂದರೆ ನಿನ್ನೆ ಏನಾದರೂ ನ್ಯೂಜಿಲೆಂಡ್ ವಿನ್ ಆಗಿದ್ದಿದ್ರೆ ಏನು ಪಾಕಿಸ್ತಾನ ಆಫಿಷಿಯಲಿ ಢಮ್ಕಿ ಡಮಾರ್ ಔಟ್ ಆಗಿಬಿಡ್ತಿತ್ತು. ಬಟ್ ಇಲ್ಲ, ಪಾಕಿಸ್ತಾನಕ್ಕೆ ಒಂಚೂರು ನಾವು ಆಸೆ ಹುಟ್ಟಿಸುವ ಅನ್ನುವಂಥ ಕಾರಣಕ್ಕೆ ನಿನ್ನೆ ನ್ಯೂಜಿಲೆಂಡ್ ಅವರು ಸೋತ್ರು. ಹೀನೇ ಸೋತ್ರು ಅಂತ ಹೇಳೋದಲ್ಲ, ಅಯ್ಯ ಇಷ್ಟು ಹತ್ತಿರ ಬಂದು ಸಹ ನೀವು ಸೋತ್ರ ಅಂತ ಅನಿಸಿದಂತ ಹೌದು. ಯಾಕಂತಂದರೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ನ್ಯೂಜಿಲೆಂಡ್ ಫಸ್ಟ್ 6 ಓವರ್ ಅವರ ಬ್ಯಾಟಿಂಗ್ ನೋಡಿದಾಗ ಇವತ್ತು ಪಾಕಿಸ್ತಾನದ ಚಟ್ಟ ರೆಡಿ ಆಗ್ತದೆ ಅಂತ ಅನಿಸಿದೆ. ಯಾಕಂತಂದರೆ ಆಲ್ಮೋಸ್ಟ್ ಪರ್ ಓವರ್ 10 ರನ್ ಹಾಗೆ ಡಮ ಡಮ ಅಂತ ಹೊಡಿತಾ ಇದ್ರು ಸೈಫರ್ಟ್ ಮತ್ತು ಫಿನ್ ಆ್ಯಲೆನ್ ಅವರು. ಯಾವಾಗ ಓಪನರ್ಸ್ ಔಟ್ ಆದರು ಅದಾದ ಮೇಲೆ ಗಾಡಿ ರಿವರ್ಸ್ ಗೇರಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಲ್ಲಿಯ ತನಕ ಉಡುಪಿ ಮಂಗಳೂರು ಹೈವೇಲಿ ಹೋಗ್ತಾ ಇತ್ತು. ಅದಾದ್ಮೇಲೆ ಸಡನ್ ಆಗಿ ಗಡಗಡ ಗಡಗಡ ಗಡ ಅಂತ ಯಾವುದೋ ಒಂದು ವಿಡಿಯೋ ನೋಡಿದೆ, ಶಿರ್ಸಿ ಹುಬ್ಬಳ್ಳಿದು ರೋಡು. ಶಿರ್ಸಿ ಪಾಪ ಜಾತ್ರೆಗೆ ಹೋಗ್ತಾ ಇರುವಂತಹ ಜನರು ಏನು ಒಂದು ವ್ಯಥೆ ಪಡ್ತಾ ಇದ್ದಾರೆ. ಕೆಟ್ಟ ರೋಡು, ಅದೀಗ ಕೆಸರಾಗಿದೆ, ಅಲ್ಲಿ ಸ್ವಲ್ಪ ಮಳೆ ಎಲ್ಲ ಬಂದು ಆ ಥರದ ಬ್ಯಾಟಿಂಗ್ ಇಲ್ಲಿತ್ತು. ಯಾವುದು ನ್ಯೂಜಿಲೆಂಡ್. ವಾಡ ಕಂಪ್ಯಾರಿಸನ್ ಅಂತ ಹೇಳ್ಬೋದು, ಪರವಾಗಿಲ್ಲ ಬಿಡಿ. ಯಾಕಂತಂದರೆ ಅಷ್ಟು ಸುರಾಗವಾಗಿ ಹೋಗ್ತಿದ್ದಂತಹ ಬ್ಯಾಟಿಂಗ್ ಸಡನ್ನ ಹಳ್ಳ ಹಿಡಿತು. ಎಲ್ಲರೂ ಸಹ ಔಟ್ ಆಗ್ತಾ ಹೋದರು. ಏನು ಸ್ಪಿನ್ನರ್ಸನ್ನು ರೀಡ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು. ವಿಲ್ ಜಾಕ್ಸ್ ಅವರು 2 ವಿಕೆಟ್ ತೆಗಿತಿದ್ದಾರೆ. ಅವ್ರದ್ದೀಗ ಇನ್ನೊಂದು ಸ್ಪಿನ್ನರನ್ನು ಕೂಡ ಆ್ಯಡ್ ಮಾಡಿದರು. ಅವರು ಈ ಒಂದು ಟೂರ್ನಮೆಂಟಲ್ಲಿ WPL ಅಂತ ಬಂತು, T20 ವರ್ಲ್ಡ್ ಕಪ್ಪಲ್ಲಿ ಫಸ್ಟ್ ಟೈಮು ಆಡ್ತಾ ಇರೋದು. ರೆಹಾನ್ ಅಹಮದ್ ಅವ್ರು ಕೂಡ ಒಳ್ಳೆ ಬೌಲ್ ಆಗ್ತಾ ಇದ್ದಾರೆ. ಆದಿಲ್ ರಶೀದ್ 2 ವಿಕೆಟ್ ತೆಗೆದು 2 ಕೂಡ ಸ್ಟಂಪ್ ಔಟ್. ಸೊ 66-0 ಅಂತ ಇದ್ದದ್ದು ಒಳ್ಳೆ ಸ್ಥಿತಿಯಲ್ಲಿದ್ದಂತಹ ನ್ಯೂಜಿಲೆಂಡ್ ಕೊನೆಗೆ 150 ಹೊಡೆದ್ರೆ ಮಾರೆ ಸಾಕು ಅಂತ ಆಗುವಂತಹ ಪರಿಸ್ಥಿತಿ. 159 ರನ್ ಹೊಡೆದ್ರು. ಲಾಸ್ಟ್ 3 ಓವರಲ್ಲಿ ಕೇವಲ 24 ರನ್ ಮಾತ್ರ ಹೊಡೆದದ್ದು. ಆ ಲಾಸ್ಟ್ 3 ಓವರೇ ಕೊನೆಗೆ ಮ್ಯಾಟರ್ ಆದದ್ದು. ಯಾಕಂತಂದರೆ ನ್ಯೂಜಿಲೆಂಡ್ ಹಾಗೆ ಲಾಸ್ಟ್ 3 ಓವರಿಗೆ 24 ರನ್ ಹೊಡೆದ್ರು. ಇಂಗ್ಲೆಂಡ್ ವಿನ್ ಆಗಲಿಕ್ಕೆ ಲಾಸ್ಟ್ 3 ಓವರಿಗೆ 43 ರನ್ ಹೊಡಿಬೇಕಿತ್ತು. 42 ಅಂತಲೇ ಇಟ್ಕೊಳ್ಳೋ, 24ರ ಉಲ್ಟಾ 42 ರನ್ ಹೊಡಿಬೇಕಿತ್ತು. ಇಂಗ್ಲೆಂಡ್ ಹೊಡೆದ್ರು. ಈಗ ನ್ಯೂಜಿಲೆಂಡ್ ಇದು ಆರಂಭ ಅದ್ಭುತವಾಗಿತ್ತಲ್ಲ, ಅಷ್ಟೇ ಶೋಚನೀಯವಾಗಿತ್ತು ಇಂಗ್ಲೆಂಡ್ ಇದು ಆರಂಭ. 2 ರನ್ನಿಗೆ 2 ವಿಕೆಟ್. ಜಾಸ್ ಬಟ್ಲರ್ ಅವರು ಗೊತ್ತಿಲ್ಲ, ಈಗ ಈ ಟೇಬಲ್ ಟಾಪರ್ ಇಂಗ್ಲೆಂಡ್ ಆಗಿದೆ. ನಾವು ಸೆಕೆಂಡ್ ಪ್ಲೇಸಿಗೆ ಬರ್ಬೋದು, ಅಂದರೆ ಸೆಕೆಂಡ್ ಪ್ಲೇಸ್ಗೆ ಬಂದು ಸೆಮಿಫೈನಲಿಗೆ ಬರ್ಬೋದು. ನಮ್ಮ ಎಗೇನ್ಸ್ಟೇ ಫಾರ್ಮ್ಗೆ ಬರಬೇಕಂತಿದ್ದಾರೆ ಸೆಮಿಫೈನಲಲ್ಲಿ. ಅದೇ ಒಂಚೂರು ಭಯ ಆಗ್ತಾ ಇರೋದು. ಯಾವುದಾದ್ರೂ ಒಬ್ಬ ವ್ಯಕ್ತಿದು ಫಾರ್ಮ್ ಹೀಗೆ ಥರ ಡಿಪ್ ಆಗ್ತಾ ಇದ್ದಾರೆ, ಸಡನ್ನ ಪೀಕ್ ಆಗ್ತದಲ್ಲ, ಆ ಪೀಕ್ ಆಗಲಿಕ್ಕೆ ನಮ್ಮ ಎಗೇನ್ಸ್ಟೇ ಕಾಯ್ತಾ ಇದ್ದಾರೆ. ಗೊತ್ತಿಲ್ಲ, ಯಾಕಂತಂದರೆ ಈ ಒಂದು ಟೂರ್ನಮೆಂಟಲ್ಲಿ ಅಭಿಷೇಕ್ ಶರ್ಮಾ ಅವರೇ ಹೋಪ್ಲೆಸ್. ಇಲ್ಲ ಅಭಿಷೇಕ್ ಶರ್ಮಾ ಅವರು ಅಟ್ಲೀಸ್ಟ್ ಫಾರ್ಮ್ಗೆ ಬಂದರು. ಬಟ್ಲರ್ ಅವ್ರದ್ದು ಫಾರ್ಮ್ ಇನ್ನೂ ಕೂಡ ಕೆಟ್ಟದಾಗಿ ಉಂಟು. ಅವರು 0ಗೆ ಔಟ್ ಆದರು. ಫಿನ್ ಆ್ಯಲನ್ ಕೂಡ ಔಟ್ ಆದರು. 2 ರನ್ನಿಗೆ 2 ವಿಕೆಟ್. ಆ್ಯಂಡ್ ಎಲ್ಲಿ ಕೂಡ ಚೇತರಿಕೆ ಕಂಡಿಲ್ಲ. ಶಾರ್ಟ್ ಆಫ್ ದ ಟೂರ್ನಮೆಂಟ್ ಒಂದು ಹೊಡೆದ್ರು ಹ್ಯಾರಿ ಬ್ರೂಕ್ ಅವರು. ನಂಗೆ ಅದನ್ನು ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಎಂಥದ್ದು ಹೇಗೆ ಹೊಡೆದ್ರು ಮಾರ್ರೆ. ಅದು ಫೈನ್ ಲೆಗ್ ಅಲ್ಲಿ ದೊಡ್ಡ ಸ್ಕ್ರೀನಿಗೆ ಹೋಗಿ ಡಮ್ ಅಂತ ಬಡಿತು. ದೇವರ್ರೇ. ಸೊ ಅವರ ಬತ್ತಳಿಕೆಯಲ್ಲಿ ನಾವು ನಿರೀಕ್ಷೆ ಮಾಡಿದಕ್ಕಿಂತವೂ ಜಾಸ್ತಿ, ಅಥವಾ ಊಹೆ ನಿರೀಕ್ಷೆ ಅಲ್ಲ, ನಾವು ಊಹೆ ಮಾಡಿದಕ್ಕಿಂತಲೂ ಜಾಸ್ತಿ ಶಾರ್ಟ್ಸ್ ಉಂಟು. ಈ ಶಾರ್ಟ್ಸ್ ಹೀಗೂ ಹೊಡಿಬೋದಾ, ಈ ಬಾಲಿಗೆ ಇಲ್ಲೂ ಹೊಡಿಬೋದಾ ಅನ್ನುವಂಥ ಒಂದು ಶಾರ್ಟ್ಸ್ ಎಲ್ಲ ಉಂಟು ಅವ್ರ ಹತ್ರ. ಅವರು ಔಟ್ ಆದರು ಗ್ಲೆನ್ ಫಿಲಿಪ್ಸ್ ಅವರ ಬೌಲಿಂಗಲ್ಲಿ. ಆವಾಗ ಒಂದು ನೋಡಬೇಕಿತ್ತು ಸೆಲೆಬ್ರೇಷನ್ ಎಲ್ಲ. ಗ್ಲೆನ್ ಫಿಲಿಪ್ಸ್ ಇದು ಬೌಲಿಂಗ್ ಅಥವಾ ಗ್ಲೆನ್ ಫಿಲಿಪ್ಸ್ ಕ್ಯಾಚ್ ಹಿಡ್ದಂತ ಅಂದ್ಕೊಳ್ತಾನೆ. ಏನು ಈ ವಿನ್ನೇ ನ್ಯೂಜಿಲೆಂಡ್ ವಿನ್ ಅಂತವೇ ಎಲ್ಲ ಅಂದ್ಕೊಳ್ತಿದ್ದದ್ದು. ಯಾಕಂತಂದರೆ 1 ಪಾಯಿಂಟ್ ಆಫ್ ನಾನು ಆಗಲೇ ಹೇಳಿದಾಗೆ
17 ಓವರಿಗೆ 43 ರನ್ ಅಂದರೆ 17 ಓವರ್ ಆದಮೇಲೆ ಲಾಸ್ಟ್ 3 ಓವರಲ್ಲಿ 43 ರನ್ ಬೇಕು. ಬ್ಯಾಟಿಂಗ್ ಮಾಡ್ತಾ ಇದ್ದದ್ದು ಅವರ ಆಪತ್ತು ಬಾಂಧವ ವಿಲ್ ಜಾಕ್ಸ್ ಅವರು ಫಿನಿಷರ್, ಸ್ಪಿನ್ನರ್ ಎಲ್ಲ ಕೂಡ ಈ ಒಂದು ಟೂರ್ನಮೆಂಟಲ್ಲಿ ಅವರು ನನ್ನ ಪ್ರಕಾರ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅವರಿಗೆ ಹೋಗ್ತದೆ ಅಂತ ಅಂದ್ಕೊಳ್ತೇನೆ ನಾನು. ಅವರು ಹಾಗೂ ಫಸ್ಟ್ ಟೈಮ್ ಈ ಒಂದು ವರ್ಲ್ಡ್ ಕಪ್ ಆಡ್ತಾ ಇರುವಂಥ ರೆಹಾನ್ ಅಹಮದ್, ದೇವರೇ ಇನ್ನೂ ಸಹ 3 ಬಾಲ್ ಉಂಟು, ಮ್ಯಾಚ್ ಮುಗಿಸಿ ಬಿಟ್ರಲ್ಲ. ಗ್ಲೆನ್ ಫಿಲಿಪ್ಸ್ ಅವರು ಹಾಕಿದಂಥ ಒಂದು ಓವರಲ್ಲಿ 22 ರನ್ ಅಲ್ಲೇ ಬಂದಾಯ್ತು. ಇವರು ಲಾಸ್ಟ್ 3 ಓವರ್ಗೆ 24 ಹೊಡೆದ್ರೆ ಅವ್ರು ಒಂದೇ ಓವರಲ್ಲಿ 22 ರನ್ ಹೊಡೆದು ಬಿಟ್ರು. ರೆಹಾನ್ ಅಹಮದ್ 7 ಬಾಲಿಗೆ 19 ರನ್, ಮತ್ತು ವಿಲ್ ಜಾಕ್ಸ್ ಅವರು 18 ಬಾಲಿಗೆ 32 ರನ್. ಜಸ್ಟ್ 15 ಬಾಲಲ್ಲಿ 43 ರನ್ ಚಚ್ಚಿ ಬಿಸಾಕಿದ್ರು. ಈ ಬಾರಿ 6 ಮ್ಯಾಚ್ ಗೆದ್ದಿದ್ದಾರೆ. ಗ್ರೂಪ್ ಸ್ಟೇಜಲ್ಲಿ 3 ಮ್ಯಾಚ್ ಮತ್ತು ಸೂಪರ್ 8ಅಲ್ಲಿ 3 ಮ್ಯಾಚ್ ಇಂಗ್ಲೆಂಡ್. ಈ 6 ಮ್ಯಾಚಲ್ಲಿ 4 ಸಲ ವಿಲ್ ಜಾಕ್ಸಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಬಂದಿದೆ ಅಂತಂದರೆ, ಒಂದು ಅವರ ಪರ್ಫಾರ್ಮೆನ್ಸ್ ಪೀಕ್ ಲೆವೆಲಲ್ಲಿ ಉಂಟು ಅಂತ, ಆ್ಯಂಡ್ ಇನ್ನೊಂದು ಇಂಗ್ಲೆಂಡ್ ಓವರ್ ಡಿಪೆಂಡ್ ಆಗಿದೆ ಅವರ ಮೇಲೆ. ಹ್ಯಾರಿ ಬ್ರೂಕ್ ಅವರು ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಲಾಸ್ಟ್ ಪಾಕಿಸ್ತಾನದ ಮೇಲೆ 100 ಹೊಡೆದು ಅವರಿಗೆ ಸಿಕ್ಕಿತ್ತು. ಆ್ಯಂಡ್ ಒಂದು ಮ್ಯಾಚ್ ಐ ಥಿಂಕ್ ಎಂತ ಮಾರ್ರೆ ಹೆಸರು ಸಡನ್ ನೆನಪೋಯ್ತು. ಒಂದು ಮ್ಯಾಚಲ್ಲಿ 63 ರನ್ ಹೊಡೆದಿದ್ದು ಸಡನ್ ನೆನಪೋಯ್ತು ನನಗೆ ಅವರ ಹೆಸರು. ಮಿಡ್ಲ್ ಆರ್ಡರಲ್ಲಿ ಬರ್ತಾರೆ. ಅದು ಬಿಟ್ಟರೆ 4 ಮ್ಯಾಚ್ ಮ್ಯಾನ್ ಆಫ್ ದ ಮ್ಯಾಚ್ ಬಂದಿರೋದು ವಿಲ್ ಜಾಕ್ಸಿಗೆ. ಸೊ ಅವರ ಕೃಪಾ ಕಟಾಕ್ಷ ಜೋರು ಉಂಟಂತ ಕಾಣ್ತದೆ ಇಂಗ್ಲೆಂಡ್ ಮೇಲೆ. ಸೊ ಸೆಮಿಫೈನಲ್, ಫೈನಲ್, ಒಡೆವರ್ ಅದೇ ಥರದ ಪರ್ಫಾರ್ಮೆನ್ಸ್ ಬರಲಿ ಅಂತ ಇಂಗ್ಲೆಂಡ್ ಅಪೇಕ್ಷಿಸ್ತಾರೆ, ವಿಲ್ ಜಾಕ್ಸ್ ಹೀಗೆ ಪರ್ಫಾರ್ಮ್ ಮಾಡಲಿ ಅಂತ. ಆ್ಯಂಡ್ ಪಾಕಿಸ್ತಾನ ನಿನ್ನೆ ಭಯಂಕರ ಅವ್ರದ್ದು ಸೆಲೆಬ್ರೇಷನ್ ಅಂತೆ, ಪಟಾಕಿ ಗಿಟಾಕಿ ಎಲ್ಲ ಹೊಡೆದಂತೆ, ಬಾಂಬ್ ಎಲ್ಲ ಬ್ಲಾಸ್ಟ್ ಮಾಡಿದ್ರಂತೆ, ಖುಷಿ ಆಯಿತು ಅಂತ. ತಾಗೋ ನಮ್ಗೆ ನಾವು ಇನ್ನೂ ಸಹ ಅಲೈ ಬಿದ್ದೆ ಮಾರೆ ಟೂರ್ನಮೆಂಟಲ್ಲಿ ಡಮ್ ಡಮ್ ಅಂತ ಬಾಂಬ್ ಬ್ಲಾಸ್ಟ್ ಮಾಡಿದ್ರಂತೆ. ಯಾಕಂತಂದರೆ ಈಗ ಈಕ್ವೇಷನ್ ಸಿಂಪಲ್, ಎಲ್ಲಿಯಾದರೂ ಪಾಕಿಸ್ತಾನ ಚೇಸ್ ಮಾಡೋದಿದ್ರೆ ಶ್ರೀಲಂಕಾದ ಮೇಲೆ ಇವತ್ತಿನ ಪಂದ್ಯದಲ್ಲಿ, ಆವಾಗ 13 ಓವರ್ಗಳ ಒಳಗೆ, ಅಂದರೆ ಅದು ರೇಂಜ್ ಏನೋ ಉಂಟು 12.4 ಓವರ್ಸಿಂದ 13.3 ಓವರ್ಸ್ ಅಂತ ರನ್ ರೇಟ್ ಆಧಾರ. ಇದರಲ್ಲಿ ಚೇಸ್ ಮಾಡಬೇಕು ಅವರು. ಇದು ಶ್ರೀಲಂಕಾವನ್ನು ಎಲ್ಲಿಯಾದರೂ ಫಸ್ಟ್ ಬ್ಯಾಟಿಂಗ್, ಯಾಕಂದರೆ ಶ್ರೀಲಂಕಾದ ಬ್ಯಾಟಿಂಗ್ ಕೈ ಕೊಟ್ಟಿದೆ, ಫಸ್ಟ್ ಬ್ಯಾಟಿಂಗಿಗೆ ಇಳಿಸಿ ಶ್ರೀಲಂಕಾವನ್ನು ಎಲ್ಲಿಯಾರು ಅಪ್ಪಿತಪ್ಪಿ 100 ರನ್ನಿಗೆ ಆಲ್ಔಟ್ ಮಾಡಿದರೆ ಪಾಕಿಸ್ತಾನ, ಆವಾಗ ಈಸಿ 13 ಓವರಲ್ಲಿ ಚೇಸ್ ಮಾಡ್ಬೋದು. ಶ್ರೀಲಂಕಾ ಏನಾದರೂ 200 ರನ್ ಎಲ್ಲ ಹೊಡೆದ್ರೆ ಆವಾಗ ಇವರು ಕ್ಲಿಯರ್ಲಿ ಔಟ್ ಆಫ್ ದ ಟೂರ್ನಮೆಂಟ್. ಯಾಕಂದರೆ 13 ಓವರಲ್ಲೆಲ್ಲ ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಪಾಕಿಸ್ತಾನ ಏನಾದರೂ 200 ರನ್ ಹೊಡೆದ್ರೆ ಆವಾಗ ಶ್ರೀಲಂಕಾವನ್ನು ಕಡಿಮೆ ಮೊತ್ತಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ರೆ ಆಗ ಕೂಡ ಹೋಗ್ಬೋದು. ಯಾಕಂತಂದರೆ ಆ ವಿನ್ ಮಾರ್ಜಿನ್ 63ರಿಂದ 65 ಅಂತೆ. ಏನಾದರೂ ಪಾಕಿಸ್ತಾನ 150 ರನ್ ಹೊಡೆದ್ರೆ 63 ರನ್ ಅಂತರದಲ್ಲಿ ವಿಜಯ ಸಾಧಿಸಿದರೆ ನ್ಯೂಜಿಲೆಂಡ್ಗಿಂತ ಬೆಟರ್ ರನ್ ರೇಟಲ್ಲಿ ಹೋಗ್ತಾರೆ. ಎಲ್ಲಿಯಾರು 200 ರನ್ ಹೊಡೆದ್ರೆ ಆವಾಗ 65, ಅದು 63ರಿಂದ 65 ರೇಂಜ್ ಅಂತೆ ಮಾರ್ರೆ. ಸೊ ಪಾಕಿಸ್ತಾನ ಏನು ಮಾಡ್ತದೆ ಅಂತಂದರೆ, ಟಾಸ್ ವಿನ್ ಆದರೆ ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ. ಯಾಕಂತಂದರೆ 65 ರನ್ಗಳ ವಿಕ್ಟ್ರಿಗೆ ಟ್ರೈ ಮಾಡಬಹುದು, ಬಟ್ 13 ಓವರಲ್ಲಿ ಚೇಸ್ ಮಾಡೋದು ಅದು ಯಾವತ್ತೂ ಸಹ ಕಷ್ಟ ಸಾಧ್ಯ. ಸೊ ಆದ್ದರಿಂದ ಪಾಕಿಸ್ತಾನ ಇವತ್ತು ಬ್ಯಾಟಿಂಗ್ ಅವಕಾಶ ಸಿಕ್ಕಿದ್ರೆ ಅವರು ಟಾಸ್ ವಿನ್ ಆದರೆ ಫಸ್ಟ್ ಬ್ಯಾಟಿಂಗ್ ಮಾಡಲಿಕ್ಕೆ ಆಯ್ಕೆ ಮಾಡಿಕೊಳ್ತಾರೆ. ಬಟ್ ಸ್ಟಿಲ್ ನನ್ನ ಗಟ್ ಫೀಲಿಂಗ್ ಏನು ಅಂತಂದರೆ, ಪಾಕಿಸ್ತಾನಕ್ಕೆ ಈ ಒಂದು ಯೋಗ್ಯತೆ ಇಲ್ಲ, ಅರ್ಹತೆ ಸಿಗಲಿ ಅಂತ ಪಾಪ ನ್ಯೂಜಿಲೆಂಡ್ ಏನೋ ಟ್ರೈ ಮಾಡಿದ್ರು ಕೂಡ ವಿನ್ ಆಗುವಂತಹ ಅಥವಾ ಸೆಮಿಫೈನಲಿಗೆ ಬರುವಂತಹ ಒಂದು ಯೋಗ್ಯತೆ ಇಲ್ಲ ಅಂತ ಅಂದ್ಕೊಳ್ತೇನೆ ನಾನು. ಸೊ ಇಟ್ಸ್ ಗೋನ ಬಿ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ಆ ಗ್ರೂಪಿಂದ, ನಮ್ಮ ಗ್ರೂಪಿಂದ ಸೌತ್ ಆಫ್ರಿಕಾ ಆ್ಯಂಡ್ ಭಾರತ ನೆಕ್ಸ್ಟ್ ರೌಂಡ್ಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ನೈಟ್ ಕೂಡ ವಿಡಿಯೋ ಬರುವುದಿಲ್ಲ, ನಾಳೆ ವಿಡಿಯೋ ಬರ್ತದೆ. ಪಾಕಿಸ್ತಾನ ವರ್ಸಸ್ ಶ್ರೀಲಂಕಾದು ನಾಳೆ ವಿಡಿಯೋ ಬರ್ತದೆ. ನಾಳೆ ಮಧ್ಯಾಹ್ನ 1-1:30 ಬರ್ಬೋದು. ಅದು ನೀವು ನೋಡೋದಿಲ್ಲ, ಯಾಕಂದರೆ ನಾಳೆ ನಮ್ಮ ಮ್ಯಾಚ್ ಉಂಟಲ್ಲ. ನಾನು ಈಗಲೇ ಕೂತ್ಕೊಂಡು ಇದೇ ಫ್ರೇಮಲ್ಲಿ ಪ್ರಿವ್ಯೂ ವೀಡಿಯೋಸ್ ಮಾಡಿರ್ತೇನೆ. ಪ್ರಿವ್ಯೂ ವಿಡಿಯೋ ಇವತ್ತು ಒಂದು ಸಂಜೆ 5 ಗಂಟೆ ಹಾಗೆ ಅಪ್ಲೋಡ್ ಆಗುವಾಗೆ ಮಾಡಿರ್ತೇನೆ. ಆ್ಯಂಡ್ ಊರವ್ರು ಯಾರಾದರೂ ನೋಡ್ತಾ ಇದ್ದಾರೆ, ಉಪ್ಪಿನಂಗಡಿ, ಪುತ್ತೂರವರು, ಮಂಗಳೂರಿಂದ ದೂರ ಆಗ್ತದೆ ಬಿಡಿ ಉಪ್ಪಿನಂಗಡಿ, ದಯವಿಟ್ಟು ಹತ್ತಿರದವ್ರು ಬನ್ನಿ, ಮಜಾ ಮಾಡುವ, ಸಿಗುವ, ಬಾಯ್.